ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಯ ಹೊಸದೊಂದು ಸಂಚಿಕೆಗೆ ಸ್ವಾಗತ. ಇಂದಿನ ಸಂಚಿಕೆ ಔಷಧಿಯುಕ್ತ ಬಳ್ಳಿಯೊಂದರ ಕುರಿತಾದದ್ದು. ಅದುವೇ ಮಂಗರವಳ್ಳಿ. ಬಳ್ಳಿ ಎಂದಾಕ್ಷಣ ನಮ್ಮ ಕಣ್ಣ ಮುಂದೆ ಕಾಣುವ ಸ್ಪಷ್ಟವಾದ ಚಿತ್ರಣವೆಂದರೆ ಬಳುಕುವ ದುಂಡಾದ ಕಾಂಡ ತನಗೆ ಸಿಕ್ಕ ಆಸರೆಗಳನ್ನು ಬಳಸಿಕೊಂಡು ಹಬ್ಬುತ್ತಾ ಸಾಗುವುದು. ಆದರೆ ಈ ಬಳ್ಳಿ ಇತರೆಲ್ಲ ಬಳ್ಳಿಗಳಂತಲ್ಲ. ಇದೊಂದು ರೀತಿಯ ವಿಚಿತ್ರ ಬಳ್ಳಿ. ನಾವ್ಯಾರೂ ಹೆಚ್ಚಿಗೆ ಇದನ್ನು ಕಂಡಿರುವುದಿಲ್ಲ, ಎಲ್ಲೆಂದರಲ್ಲಿ ಕಾಣುವಂಥದ್ದು ಅಲ್ಲ, ಪರಿಣಿತರಷ್ಟೇ ಗುರುತಿಸುವಂತಹದ್ದು. ಇದನ್ನು ದನ ಸಹ ತಿನ್ನುವುದಿಲ್ಲ ಎನ್ನುವುದು ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದ ರೈತಾಪಿ ಜನಗಳ ಮಾತು. ಹಸಿರು ಬಣ್ಣದ 4 ಮೂಲೆಯ ಕಾಂಡ, 3-4 ಅಂಗುಲಕ್ಕೊಂದರಂತೆ ಗಿಣ್ಣು ಅಂದರೆ ಗಂಟುಗಳು. ಆ ಗಂಟುಗಳ ಅಕ್ಕಪಕ್ಕ ಸಣ್ಣ ಎಲೆ, ಹೂವು, ದುಂಡನೆ ಹಣ್ಣುಗಳು. ಆ ಗಿಣ್ಣುಗಳಿಂದ ಬಳ್ಳಿ ಮತ್ತೆ ಚಿಗುರೊಡೆಯುತ್ತದೆ. ಕೋಲಿನಂಥ ಈ ಬಳ್ಳಿ ಪೊದೆಯಂತೆ ಹಬ್ಬಿ ಬೆಳೆಯತೊಡಗುತ್ತದೆ. ಸಾಧಾರಣ ಮರಳು ಮಿಶ್ರಿತ ನೀರು ಬಸಿದು ಹೋಗುವ ಮಣ್ಣಿದ್ದರೆ ಸಾಕು. ಪೋಷಕಾಂಶಗಳ ಅಗತ್ಯವಿಲ್ಲ. ಬರದಲ್ಲೂ ಬದುಕಿ ಬಾಳುವಂಥದ್ದು. ಈ ಬಳ್ಳಿಯ ಹೆಸರು ಮಂಗರವಳ್ಳಿ. ವಜ್ರವಳ್ಳಿ, ಸಂದುಬಳ್ಳಿ, ಹರಸಂಕರ, ಅಸ್ಥಿ ಸಂಹಾರ, ಅಸ್ಥಿ ಶೃಂಖಲ, ಹಡಜೋಡ, ಶ್ರೀವಳ್ಳಿ, ಕಾಂಡೇರಿ ಇವು ಇದರ ಇನ್ನಿತರ ಹೆಸರುಗಳು. ಕಲಬುರಗಿ ಕಡೆ ಖಂಡಿಕ್ ಬಳ್ಳಿ, ಖಂಡಕ್ ಮಂಗಳಾರತಿ ಎಂದು, ಮೈಸೂರಿನವರು ನಳ್ಳಿ ಎಂದು ಕರೆಯುತ್ತಾರಂತೆ. ವಿಟೇಸಿಯೆ ಅಥವಾ ಆಂಪಿಲಿಡೇಸಿಯೆ ಕುಟುಂಬಕ್ಕೆ ಸಂಬಂಧಿಸಿದ ಈ ಬಳ್ಳಿ ದ್ರಾಕ್ಷಾ ವರ್ಗಕ್ಕೆ ಸೇರಿದೆ. ನಮ್ಮ ದ್ರಾಕ್ಷಿ ಹಣ್ಣು ಕೂಡ ಇದೇ ಕುಟುಂಬದ ಸದಸ್ಯ. ಇದರ ವೈಜ್ಞಾನಿಕ ಹೆಸರು 2 ರೀತಿಯಲ್ಲಿ ಹೇಳುತ್ತಾರೆ: ವಿಟಿಸ್ ಕ್ವಾಡ್ರ್ಯಾಂಗುಲಾರಿಸ್ ಮತ್ತು ಸಿಸಸ್ ಕ್ವಾಡ್ರ್ಯಾಂಗುಲಾರಿಸ್. ಕ್ವಾಡ್ರ್ಯಾಂಗುಲಾರಿಸ್ ಎಂಬುದು ಈ ಬಳ್ಳಿಗಿರುವ 4 ಮೂಲೆ ಅಂದರೆ ಚೌಕಾಕೃತಿ. ವೆಲ್ಡ್ ಗ್ರೇಪ್ ಎಂಬುದು ಇದಕ್ಕಿರುವ ಸಾಮಾನ್ಯ ಹೆಸರು. ಈ ಬಳ್ಳಿಯ ಕಾಂಡದಿಂದ ಚಟ್ನಿ ಮಾಡುತ್ತಾರಂತೆ. ಮೊದಲಿಗೆ ಕಾಂಡದ ಮೇಲಿನ ಪದರ ತೆಗೆಯಬೇಕು. ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಎಣ್ಣೆಯಲ್ಲಿ ಹದವಾಗಿ ಹುರಿಯಬೇಕು. ಶೇಂಗಾ ಇಲ್ಲವೇ ಹುರಿಗಡಲೆ ಜೊತೆ ಹುರಿದ ಕಾಂಡದ ಚೂರುಗಳನ್ನು ಕುಟ್ಟಬೇಕು. ಇನ್ನು ಚಟ್ನಿಗೆ ಏನೆಲ್ಲ ಹಾಕುತ್ತೇವೋ ಹಾಗೆ ಉಪ್ಪು, ಮೆಣಸಿನ ಪುಡಿ, ಬೆಳ್ಳುಳ್ಳಿ ಹಾಕಿ ಮತ್ತಷ್ಟು ಕುಟ್ಟಿದರಾಯಿತು. ರುಚಿಯಾದ ಚಟ್ನಿ ಸಿದ್ಧವಾದಂತೆಯೇ. ಇದನ್ನು ದೋಸೆ, ಚಪಾತಿ, ರೊಟ್ಟಿಯೊಂದಿಗೆ ಸವಿಯಬಹುದು. ಬಹಳ ರುಚಿ ಇರುತ್ತದೆ ಎನ್ನುತ್ತಾರೆ ಉಂಡವರು. ಈ ಬಳ್ಳಿಯ ಕಾಂಡದಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಎಂಬ ಸೂಕ್ಷ್ಮವಾದ ಹರಳುಗಳು ಇವೆ ಎನ್ನಲಾಗಿದೆ. ಜೊತೆಗೆ ನಾರೂ ಸಹ ಇರುವುದರಿಂದ ಸರಾಗ ಮಲವಿಸರ್ಜನೆಗೆ ಹೆಚ್ಚು ಸಹಕಾರಿಯಾಗಿದೆ ಎಂದು ಹೇಳಲಾಗಿದೆ. ಸಾಮಾನ್ಯವಾಗಿ ನಾವು ಇತರೆಲ್ಲ ಪಲ್ಯಗಳನ್ನು ಮಾಡುವ ಹಾಗೆ ಈ ಬಳ್ಳಿಯ ಕಾಂಡದಿಂದಲೂ ಪಲ್ಯ ಮಾಡಬಹುದು ಎಂಬ ಮಾಹಿತಿ ಇದೆ. ಇನ್ನು ಔಷಧಿಯಾಗಿ ಯಾವೆಲ್ಲ ತೊಂದರೆಗಳಿಗೆ ಈ ಮಂಗರವಳ್ಳಿ ಬಳಕೆಯಾಗುತ್ತದೆ ಎಂಬುದರತ್ತ ಗಮನ ಹರಿಸಿದರೆ ಅತ್ಯಾಶ್ಚರ್ಯವಾಗುತ್ತದೆ. ಮಧುಮೇಹ, ಸ್ಥೂಲಕಾಯ ಅಥವಾ ಬೊಜ್ಜು, ಅತಿಯಾದ ಕೊಬ್ಬಿನಾಂಶ, ಮೂಳೆ ಮುರಿತ, ಅಲರ್ಜಿ, ಕ್ಯಾನ್ಸರ್, ಹೊಟ್ಟೆಯಲ್ಲಿನ ತೊಂದರೆ, ಅಸ್ತಮ, ಮಲೇರಿಯಾ, ಗಾಯ, ಬಲಹೀನ ಮೂಳೆ, ಕೀಲು ನೋವು, ಋತುಚಕ್ರದ ನೋವು ಹೀಗೆ ಇವೆಲ್ಲದರ ನಿವಾರಣೆಯಲ್ಲೂ ಮಂಗರವಳ್ಳಿಯ ಪಾತ್ರ ಬಹಳ ಮಹತ್ವದ್ದು ಎನ್ನಲಾಗಿದೆ. ಭಾರತದ ಔಷಧಿ ಸಸ್ಯಗಳ ಕುರಿತಾದ ಗ್ರಂಥಗಳಲ್ಲೂ ಮಂಗರವಳ್ಳಿಯ ಬಗ್ಗೆ ಮಾಹಿತಿ ಇದ್ದು ಅದರ ಉಪಯೋಗಗಳನ್ನು ಹೀಗೆ ದಾಖಲಿಸಿರುವುದಾಗಿ ತಿಳಿದು ಬರುತ್ತದೆ. ಸಿಹಿ ಕಹಿ ಮಿಶ್ರಣದ ಒಗರು ರುಚಿಯ ಕಾಂಡ ಅಜೀರ್ಣತೆ, ಉದರದೋಷ ಮತ್ತು ನೋವನ್ನು ನಿವಾರಿಸುತ್ತದೆ. ವಾತ, ಕಫ, ಮೂಲವ್ಯಾಧಿ, ಅಂಧತ್ವ, ಅಜೀರ್ಣತೆ ಮತ್ತು ಮಲಬದ್ಧತೆಯನ್ನು ಸಹ ನಿವಾರಿಸಬಲ್ಲದು. ಇದರ ಬಳಕೆಯಿಂದ ಕಣ್ಣಿನ ರೋಗ ನಿವಾರಣೆ,
ಅಲ್ಸರ್ ವ್ಯಾಧಿಯ ಶಮನ ಮತ್ತು ಪಿತ್ತಕೋಶದ ಆರೋಗ್ಯ ಉತ್ತಮವಾಗುತ್ತದೆ ಎನ್ನಲಾಗಿದೆ. ಕಾಂಡದ ರಸವನ್ನು ಮುರಿದ ಮೂಳೆಗಳ ಅಂಗಾಂಗಗಳ ಮೇಲೆ ಹಾಕಿ ಕಟ್ಟುವುದರಿಂದ ಮೂಳೆ ಜೋಡಣೆ ಸಾಧ್ಯವಾಗುತ್ತದೆ. ಈ ಕಾರಣದಿಂದಲೇ ಬಳ್ಳಿಗೆ ಅಸ್ಥಿ ಸಂಹಾರ, ಅಸ್ಥಿ ಶೃಂಖಲ, ಹಡಜೋಡ ಎಂಬ ಹೆಸರುಗಳಿವೆ. ಎಲೆ ಮತ್ತು ಕಾಂಡವನ್ನು ಚೆನ್ನಾಗಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿಟ್ಟುಕೊಂಡು ಒಂದು ನಿಗದಿತ ಪ್ರಮಾಣದಲ್ಲಿ ಸೇವಿಸುವುದರಿಂದ ಅಜೀರ್ಣತೆ ಮತ್ತು ಮಲಬದ್ಧತೆ ನಿವಾರಣೆ ಕಾಣುತ್ತದೆ. ಸಿ ಜೀವಸತ್ವದ ಅಭಾವದಿಂದ ಬರುವ ಸ್ಕರ್ವಿ ರೋಗವನ್ನು ಕಾಂಡದ ರಸ ಸೇವಿಸುವುದರಿಂದ ನಿವಾರಿಸಬಹುದಾಗಿದೆ. ಈ ಕಾಂಡದ ಒಣಗಿದ ಪುಡಿಯನ್ನು ಪೂರ್ವ ಆಫ್ರಿಕಾದ ಬುಡಕಟ್ಟಿನ ಜನ ಗಾಯಗಳಿಗೆ ಹಚ್ಚುವ ಬಗ್ಗೆಯೂ ಮಾಹಿತಿ ಇದೆ. ಕಾಂಡದಲ್ಲಿ ಹೆಚ್ಚಿನ ಪ್ರಮಾಣದ ಸಿ ಜೀವಸತ್ವ ಇರುವುದಲ್ಲದೆ ಸಸಾರಜನಕ 12.8%, ನಾರು 15.6%, ಶರ್ಕರ ಪಿಷ್ಟ 36.6%, ಲೋಳೆ ಮತ್ತು ಪೆಕ್ಟಿನ್ 1.2% ಇರುವುದಾಗಿ ತಿಳಿದುಬರುತ್ತದೆ. ಏನೇನೂ ಆಕರ್ಷಣೆ ಕಾಣದ ವಿಚಿತ್ರಾಕೃತಿಯ ಮಂಗರವಳ್ಳಿ ತನ್ನ ಮಾಂಸಲವಾದ ಕಾಂಡ ಮತ್ತು ರಸದಲ್ಲಿ ಎಷ್ಟೆಲ್ಲ ಔಷಧಿಗಳನ್ನು ಅಡಗಿಸಿಕೊಂಡಿದೆ ಎಂಬುದು ಅದರ ಮಹತ್ವವನ್ನು ಹೆಚ್ಚಿಸಿದೆ. ಸಸಿ ಮಾರಾಟಗಾರರಲ್ಲಿ ಇನ್ನಿತರ ಔಷಧಿ ಸಸಿಗಳೊಂದಿಗೆ ಮಂಗರವಳ್ಳಿಯೂ ಸಿಗುತ್ತದೆ. ಕೊಂಡು ತಂದು ಮನೆಯ ಅಂಗಳದಲ್ಲಿ, ಹಿತ್ತಲಲ್ಲಿ ಇಲ್ಲವೇ ದೊಡ್ಡ ಕುಂಡಗಳಲ್ಲೂ ಬೆಳೆಸಿ ಬಲ್ಲವರಿಂದ ಹೆಚ್ಚಿನ ಮಾಹಿತಿ ಪಡೆದು ಅದರ ಉಪಯೋಗ ಪಡೆದುಕೊಳ್ಳಬಹುದು. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತಷ್ಟು ಹೊಸ ಸಂಚಿಕೆಗಳ ನಿರ್ಮಾಣಕ್ಕೆ ನಿಮ್ಮ ಸಹಕಾರವಿರಲಿ. ನಮಸ್ಕಾರ.